ಹೀಗೆ ಮಳೆಯಿಂದ ನೆಲ ಕಚ್ಚಿರುವ ಜೋಳ, ಹೂವು, ಸೌತೆಕಾಯಿ ತೋಟಗಳು, 3 ಎಕರೆಯಲ್ಲಿ ನಾಟಿ ಮಾಡಿದ್ದ ಆಲೂಗಡ್ಡೆ ಕಣ್ಬಿಡುವ ಮುನ್ನವೇ ಸತ್ತು ಹೋಗಿರುವುದನ್ನು ಕಂಡ ರೈತ ಕಂಗಾಲಾಗಿದ್ದಾನೆ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಸ್ಥಳ ಗೌಡನಹಳ್ಳಿ ಗ್ರಾಮಗಳಿಗೆ ಸೇರಿರುವ ರೈತರ ಜಮೀನುಗಳಲ್ಲಿ. ಹರಿಸ್ಥಳ ಗೌಡನಹಳ್ಳಿ ಗ್ರಾಮದ ರೈತರು ಕಳೆದ 1 ವರ್ಷದಿಂದ ಈ ನರಕಯಾತನೆ ಪಡುತ್ತಿದ್ದಾರೆ. ನಕಾಶೆಯಲ್ಲಿ ಬೃಹತ್ ರಾಜಕಾಲುವೆ ಇದ್ದು ಅದನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಂಡು ಸಂಪೂರ್ಣ ಮಣ್ಣು ಮುಚ್ಚಿದ ಪರಿಣಾಮ ಮಳೆಯ ನೀರು ರೈತರ ಜಮೀನುಗಳಿಗೆ ನುಗ್ಗುತ್ತಿದೆ ಎಂದು ಈಗಾಗಲೇ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಕೊಟ್ಟರೂ ಉಪಯೋಗ ಆಗಿಲ್ಲ. ರೈತರು ಅಧಿಕಾರಿಗಳ ಕಚೇರಿಗಳಿಗೆ ತಿರುಗಿ ಚಪ್ಪಲಿ ಸವಿದೋಯ್ತು ಹೊರತು ರಾಜಕಾಲುವೆ ತೆರವು ಮಾಡಿಸಿಕೊಡಲಿಲ್ಲ. ಇದರ ಪರಿಣಾಮ ಸೋಮವಾರ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ಮಳೆ ನೀರು ರೈತರ ತೋಟಗಳಿಗೆ ನುಗ್ಗಿ ಬೆಳೆಗಳು ನಾಶವಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಸ್ಥಳ ಗ್ರಾಮದ ಮತ್ತು ಗೌಡನಹಳ್ಳಿ ಚಿಕ್ಕಪೈಲುಗೂರಿಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆರೆ ಕಾಲುವೆ ಒತ್ತುವರಿ ಆಗಿಬಿಟ್ಟು ನಾವು ಈಗ ಖಾಸಗಿ ಜಮೀನುಗಳಲ್ಲಿ ಹಳ್ಳ ಹೋಗ್ತಾ ಇತ್ತು. ಅದನ್ನು ಬೇರೆಯವರು ಖಾಸಗಿ ಜಮೀನನ್ನು ಕೊಂಡ್ಕೊಂಡಿರೋದ್ರಿಂದ ಅವ್ರು ನಮ್ಮ ಜಮೀನಲ್ಲಿ ನಕಾಶೆಯಲ್ಲಿ ಕಾಲುವೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜಮೀನನ್ನು ಅವ್ರು ಸಮತಟ್ಟ ಮಾಡ್ಕೊಂಡಿದ್ದಾರೆ. ಈಗ ಸಮತಟ್ಟ ಮಾಡಿರೋದ್ರಿಂದ ಮೇಲಿನ ಕೆರೆಯಿಂದ ಕೆಳಗಿನ ಕೆರೆವರೆಗೂ ಕೋಡಿ ನೀರು ಬರಬೇಕಾಗಿರ್ತಕ್ಕಂಥ ಹಳ್ಳ ಇದು. ರಾಜಕಾಲುವೆ ಬೃಹತ್ ಕಾಲುವೆ ಇದು. ಇಂಥ ಕಾಲುವೆ ಒತ್ತುವರಿಯಾಗಿ ನಕಾಶೆಯಲ್ಲಿರ್ತಕ್ಕಂಥ ಕಾಲುವೆ ಎಲ್ಲನೂ ರೈತರು ಉತ್ಕೊಂಡು ಜಮೀನು ಬೆಳೆಗೆ ಹಾಕ್ಕೊಂತ ಇದ್ದಾರೆ. ಅದನ್ನು ಸರ್ವೆ ಮಾಡಿ ಅಲ್ಲಿ ನಕಾಶೆಯಲ್ಲಿರ್ತಕ್ಕಂಥ ಹಳ್ಳವನ್ನು ತೆಗೀರಿ ಅಂತ ಹೇಳ್ಬಿಟ್ಟು ಈಗಾಗಲೇ ಏಪ್ರಿಲಲ್ಲಿ ಚುನಾವಣೆಗೆ ಮೊದಲೇ ನಾವು ವಿಡಿಯೋವನ್ನು ಕರೆಸಿ ಎಲ್ಲ ತೋರಿಸಿ ಅದನ್ನೆಲ್ಲ ಮಾಡಿದ್ವಿ. ಆವಾಗ ಚುನಾವಣೆ ಟೈಮಲ್ಲಿ ಬಂದರು ಸ್ವಲ್ಪ ಅಳತೆ ಮಾಡಿಬಿಟ್ಟು ಸರ್ ಚುನಾವಣೆ ಆಗೋಗ್ಲಿ ಆಮೇಲೆ ಬಂದು ನಾವು ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಚುನಾವಣೆ ಆದಮೇಲೆ ಬಂದರು, ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಅದನ್ನು ಕರೆಕ್ಟಾಗಿ ಸ್ಕೆಚ್ ಮಾಡಲಿಲ್ಲ. ಇದುವರೆಗೂ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ತಹಸೀಲ್ದಾರ್ ಹತ್ರ ನಾನು ಹೋಗಿ ಕೇಳಿದ್ವಿ, ಮಳೆ ಜಾಸ್ತಿ ಆಗ್ತಾಯಿದೆ ಸರ್, ನಾವು ಬೇಸಿಗೆಯಲ್ಲೇ ನಾವು ಒತ್ತಾಯ ಮಾಡಿದ್ವಿ, ಆದರೆ ಇದುವರೆಗೂ ನೀವು ಕ್ರಮ ತಗೊಳ್ಳಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದಾಗ ಆ ಸರ್ವೇರ್ ಇದುವರೆಗೂ ಸ್ಕೆಚ್ಚೇ ಕೊಟ್ಟಿಲ್ಲ ಅವ್ರ ಕೈಗೆ. ಹೇಳ್ತಾರೆ ನಮ್ಮ ಸ್ಕೆಚ್ ಕೊಡ್ತಾರೆ ಅವ್ರು ನಾಳೆ. ಸ್ಕೆಚ್ ಕೊಟ್ಟ ಮೇಲೆ ನಾವು ಸಣ್ಣ ನೀರಾವರಿ ಇಲಾಖೆಯವರಿಗೆ ನಾವು ಲೆಟ್ರ್ ಕೊಟ್ಟು ಆ ಸ್ಕೆಚನ್ನು ಕೊಟ್ಟು ನಾವು ಅವ್ರಿಗೆ ಕೊಡ್ತೀವಿ. ಆಮೇಲೆ ಅದನ್ನು ಮಾಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತೇಳಿ ತಹಸೀಲ್ದಾರ್ ಹೇಳ್ತಾರೆ. ವಿಶ್ವಮೂರ್ತಿ ಎಂಬವರು 3 ದಿನಗಳ ಹಿಂದೆಯಷ್ಟೇ 3 ಎಕರೆಯಲ್ಲಿ ಕೈ ಸಾಲ ಮಾಡಿ ಆಲೂಗಡ್ಡೆ ನಾಟಿ ಮಾಡಿದರು. ಆದರೆ ಸೋಮವಾರ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ತೋಟ ಸಂಪೂರ್ಣ ನೀರಿನಲ್ಲಿ ಮುಳುಗಿದೆ. ಆಲೂಗಡ್ಡೆ ಕಣ್ಬಿಡುವಷ್ಟರಲ್ಲಿ ಸತ್ತು ಹೋಗಿದ್ದು, ಇತ್ತ ಸಾಲ ಮಾಡಿದ ಹಣ ಬೆಳೆ ತೆಗೆದು ತೀರಿಸುವ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಮಳೆ ನೀರಿನಿಂದ ತೋಟ ಸರ್ವನಾಶವಾಗಿದ್ದು, ಈಗ ಸಾಲಗಾರರಿಗೆ ಸಾಲದ ಹಣ ಹೇಗೆ ತೀರಿಸುವುದು ಎಂದು ತಮ್ಮ ನೋವು ತೋಡಿಕೊಂಡಿದ್ದಾರೆ. ಸರ್, ರಾತ್ರಿ ಬಂದಿರೋ ಮಳೆಗೆ ಆಲೂಗಡ್ಡೆ 40 ಮೂಟೆ ಉಣಿದ್ದೆ. ಲಕ್ಷಾಂತರ ಬಂಡವಾಳ ಹಾಕಿ ಸಾಲ ಮಾಡಿ ಗೊಬ್ಬರ ಎಲ್ಲ ಕೂಲರ್ ನಿಕ್ಕೊಂಡು ಮಾಡಿದ್ದೆ. ಕೈ ಸಾಲ ಮಾಡಿದ್ದೆ, ಎಲ್ಲ ತೀರ್ಸಾಗದೆ ರಾತ್ರಿ ಕೋಡಿ ಬಂದು ಆಲೂಗಡ್ಡೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮಳೆ ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ. ಅದು ಇದರಲ್ಲಿ ಹೋಗ್ಬೇಕಾಗಿರೋದ್ರು ಸ್ವಂತ ಜಮೀನು ಮೇಲೆ ಹೋಗ್ತಾ ಇದೆ. ಅದರಿಂದ ಇದಾಗಿದೆ ಸರ್. ಬಾದಾಮಿ ಇದೆ, ಕೈ ಸಾಲ ಮಾಡಿದ್ದೀವಿ. ಅವರೆಲ್ಲ ಕೇಳ್ತಾ ಇದ್ದಾರೆ, ಏನು ಮಾಡ್ಬೇಕಂತ ದಿಕ್ಕೇ ಇಲ್ಲ. ಏನು ಮಾಡಿದ್ರು ಆಗ್ತಾಯಿಲ್ಲ ಸ್ವಾಮಿ. ಇದೆಲ್ಲ ಸರ್ಕಾರನ ಹೊಣೆ. ಇದರೆಲ್ಲ ಬೇಗ ಎಚ್ಚೆತ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ರಾಜಕಾಲುವೆ ಒತ್ತುವರಿಯಿಂದ ನೂರಾರು ರೈತರ ತೋಟಗಳು ನೀರು ಪಾಲಾಗಿದ್ದು, ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ರೈತರ ಸಂಕಷ್ಟದ ಬಗ್ಗೆ ಗಮನ ಹರಿಸದಿದ್ದರೆ ಇನ್ನಷ್ಟು ಅವಾಂತರಗಳು ನಡೆಯುವುದರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಈಗಲಾದರೂ ಅಧಿಕಾರಿಗಳು ರಾಜಕಾಲುವೆ ತೆರವಿಗೆ ಮುಂದಾಗಬೇಕೆಂದು ಬೆಳೆ ಕಳೆದುಕೊಂಡ ರೈತರು ಮನವಿ ಮಾಡಿದ್ದಾರೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.